ಕಾರಾಗೃಹದಲ್ಲಿ ಕಲ್ಲಿನ ಮೇಲೆ ಮಲಗ್ತಾ ಇರುವ ದರ್ಶನ್ ಚಳಿಗೆ ನಿದ್ದೆ ಬರ್ತಿಲ್ಲ ಅಂತ ಆರೋಪಿ ದರ್ಶನ್ ಗೋಳಾಡ್ತಾ ಇದ್ದಾರೆ. ವಿಶೇಷ ಸೌಲಭ್ಯ ಸಿಗದೆ ಜೈಲಿನಲ್ಲಿ ಮಂಕಾಗಿ ಕುಳಿತಿದ್ದಾರೆ ಕಾಟೇರ. ಸ್ಪೆಷಲ್ ಟ್ರೀಟ್ಮೆಂಟ್ ನೀಡದಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿದೆ. ಇನ್ನು ಒಂದು ರೀತಿಯಾಗಿ ದರ್ಶನನ್ನ ನೋಡ್ತಾ ಇದ್ರೆ ದರ್ಶನ್ನೇ ತಂದುಕೊಂಡಂತಹ ಪರಿಸ್ಥಿತಿ ಇದು. ಕಾರಾಗೃಹದಲ್ಲಿ ಕಲ್ಲಿನ ಮೇಲೆ ಮಲಗ್ತಾ ಇರುವ ದರ್ಶನ್ ಚಳಿಗೆ ನಿದ್ದೆ ಬರ್ತಿಲ್ಲ ಅಂತ ಒಂದ್ ಕಡೆ ದರ್ಶನ್ ಗೋಳಾಡ್ತಾ ಇದ್ದಾರೆ. ವಿಶೇಷ ಸೌಲಭ್ಯ ಸಿಗದೆ ಜೈಲಲ್ಲಿ ಮಂಕಾಗಿದ್ದಾರೆ ಕಾಟೇರ. ಸ್ಪೆಷಲ್ ಟ್ರೀಟ್ಮೆಂಟ್ ನೀಡದಂತೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆಯನ್ನ ನೀಡಿದೆ. ಜೈಲು ಹಕ್ಕಿಗೆ ಯಾವುದೇ ವಿಶೇಷವನ್ನ ಸೌಲಭ್ಯ ನೀಡ್ತಾ ಇಲ್ಲ. ಒಂದ್ ರೀತಿಯಾಗಿ ದರ್ಶನ್ ಇಲ್ಲಿ ಬದುಕೋಕೆ ಆಗ್ತಿಲ್ಲ ಅಂತ ಹೇಳಿ ಜಡ್ಜ್ ಮುಂದೆ ಬೇಡಿಕೊಂಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರಾಗಿದ್ರು. ನಾನು ಬಿಸಿಲು ನೋಡಿ ಎಷ್ಟೋ ದಿನಗಳಾಗಿದ್ದಾವೆ. ಜೈಲಿನಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ. ಇಲ್ಲಿ ಬದುಕಲು ಆಗ್ತಾ ಇಲ್ಲ ಅಂತ ಗೋಳಾಟ ಇಟ್ಟಿದ್ದಾರೆ. ಕೋರ್ಟ್ನಿಂದಲೇ ನನಗೆ ವಿಷ ಕೊಡಿ ಅಂತ ಜಡ್ಜ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಳಿಗೆ ನಿದ್ದೆ ಬರ್ತಿಲ್ಲ ಅಂತ ಆರೋಪಿ ದರ್ಶನ್ ಗೋಳಾಡ್ತಾ ಇದ್ದಾರೆ. ವಿಶೇಷ ಸೌಲಭ್ಯ ಸಿಗದೆ ಜೈಲಿನಲ್ಲಿ ಒಂದು ರೀತಿಯಾಗಿ ದರ್ಶನ್ ಮಂಕಾಗಿರುವಂಥದ್ದು. ಜೈಲು ಹಕ್ಕಿಗೆ ಯಾವುದೇ ವಿಶೇಷ ಸೌಲಭ್ಯವನ್ನ ಅಲ್ಲಿನ ಸಿಬ್ಬಂದಿಗಳು ಕೂಡ ನೀಡ್ತಾ ಇಲ್ಲ. ಒಂದು ರೀತಿಯಾಗಿ ರಾಯಲ್ ಲೈಫಲ್ಲಿ ಇದ್ದವರು ಆರಾಮಾಗಿ ಫಿಲ್ಮ್ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿ ಇದ್ದವರು ಈ ರೀತಿಯಾಗಿ ಪರಿಸ್ಥಿತಿಯನ್ನ ತಾವೇ ತಂದುಕೊಂಡು ಈಗ ಜೈಲಿಗೆ ಎರಡನೇ ಬಾರಿ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಈಗ ವಿಶೇಷ ಸೌಲಭ್ಯಕ್ಕಾಗಿ ದರ್ಶನ್ ಏನಾದರೂ ಡ್ರಾಮಾ ಮಾಡಿದ್ರ? ಹಾಗಾದ್ರೆ ಜಡ್ಜ್ ಮುಂದೆ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳಲು ದಚ್ಚು ಪ್ರಯತ್ನವನ್ನ ಮಾಡಿದ್ರ? ನೆಮ್ಮದಿಯಾಗಿರ್ಬೇಕು ಅಂತಿದ್ದವರು ವಿಷ ಕೇಳಿದ್ಯಾಕೆ? ಪರಪ್ಪನ ಅಗ್ರಹಾರದ ರಾಜಾತಿಥ್ಯಕ್ಕೆ ಬ್ರೇಕ್ ಬಿದ್ದು ಸಂಕಷ್ಟ ಎದುರಾಗಿದೆ. ಸ್ಪೆಷಲ್ ಟ್ರೀಟ್ಮೆಂಟ್ಗಾಗಿ ಹೊಸ ಆಟವನ್ನ ಶುರು ಮಾಡಿದ್ರ? ಹಾಗಾದ್ರೆ ದರ್ಶನ್ ವಿಶೇಷ ಸೌಲಭ್ಯಕ್ಕಾಗಿ ಸಿಂಪತಿಯನ್ನ ಇಲ್ಲೇನಾದ್ರೂ ದರ್ಶನ್ ಪಡ್ಕೊಂಡ್ರ ಅನ್ನೋದು ಒಂದು ರೀತಿಯಾಗಿ ಅವ್ರಿಗೂ ಇವತ್ತು ಕೋರ್ಟ್ ಆದೇಶ ಇತ್ತು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ಬೇಕಾ ಅಥವಾ ಬೇಡ ಅನ್ನೋದು. ಇಲ್ಲಿ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಜಡ್ಜ್ ಮುಂದೆ ಡ್ರಾಮಾ ಮಾಡಿದ್ರ? ಹಾಗಾದ್ರೆ ದರ್ಶನ್ ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಪ್ರಶ್ನೆ ಎದ್ದಿರುವಂಥದ್ದು. ಕಾರಾಗೃಹದಲ್ಲಿ ಒಂದು ರೀತಿಯಾಗಿ ಕಲ್ಲಿನ ಮೇಲೆ ಮಲಗ್ತಾ ಇದ್ದೇನೆ, ನನಗೆ ವಿಷ ಕೊಟ್ಬಿಡಿ, ನನಗೆ ಇಲ್ಲಿ ಬದುಕೋಕೆ ಆಗ್ತಾ ಇಲ್ಲ, ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದ್ದಾವೆ ಅಂತ ಮನವಿಯನ್ನ ದರ್ಶನ್ ಮಾಡಿಕೊಂಡಿರುವಂಥದ್ದು. ನನ್ನ ಒಬ್ಬನಿಗೆ ಮಾತ್ರ ವಿಷ ಕೊಡಿ ಅಂತ ದರ್ಶನ್ ಜಡ್ಜ್ ಮುಂದೆ ಬೇಡಿಕೊಂಡಿರುವಂಥದ್ದು. ಒಂದು ರೀತಿಯಾಗಿ ಆರಾಮಾಗಿದ್ದ ಮನುಷ್ಯನಿಗೆ ಈ ರೀತಿಯಾಗಿ ಪರಿಸ್ಥಿತಿ ಬಂದರೆ ಆ ನರಕ ಅನ್ನೋದೇ ಅಲ್ಲೇ ಕಾಣಿಸುತ್ತೆ ಅನ್ನೋದು ಈ ದರ್ಶನ್ ನೋಡಿನೇ ಗೊತ್ತಾಗುತ್ತೆ. ಜೈಲಲ್ಲಿ ನಮ್ಮನ್ನ ಒಂದು ರೀತಿಯಾಗಿ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಒಂದೇ ಒಂದು ಕಳೆದ ಬಾರಿ ದರ್ಶನ್ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕಾದ ಸಂದರ್ಭದಲ್ಲಿ ಒಂದೇ ಒಂದು ಫೋಟೋ ರಿಲೀಸ್ ಆಗಿತ್ತು, ಅದು ಸಿಗರೇಟ್ ಇಟ್ಕೊಂಡು. ಇದನ್ನೆಲ್ಲ ಗಮನಿಸಿಕೊಂಡು ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿತ್ತು. ಈ ಬಾರಿ ಬಹಳಷ್ಟು ಸ್ಟ್ರಿಕ್ಟ್ನಿಂದ ಇರಬೇಕು ಅಂತ ಹೇಳಿ ಈ ಸಾರಿ ಬಹಳಷ್ಟು ಕೂಡ ದರ್ಶನ್ ಒಂದು ರೀತಿಯಾಗಿ ಜೈಲಿನ ಹಕ್ಕಿ ಅಂತ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ನನಗೆ ಇಲ್ಲಿ ಬದುಕೋಕೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಬೇಕು. ಸರ್, ಜೈಲಲ್ಲಿ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ಅಂತ ಜಡ್ಜ್ ಎದುರು ಕೊಲೆ ಆರೋಪಿ ದರ್ಶನ್ ಗೋಳಾಟವನ್ನ ಮಾಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಇವತ್ತು ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು. ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳು ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಇದೇ ವೇಳೆ ನಟ ದರ್ಶನ್ ಜೈಲಿನೊಳಗಿನ ವ್ಯವಸ್ಥೆಯ ಬಗ್ಗೆ ಜಡ್ಜ್ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಣ್ಣೀರಿಟ್ಟ ಘಟನೆ ಕೂಡ ನಡೆದಿರುವಂಥದ್ದು. ಒಂದು ರೀತಿಯಾಗಿ ದರ್ಶನ್ಗೆ ಇಲ್ಲಿ ಬದುಕೋಕೆ ಆಗ್ತಿಲ್ಲ ಅಂತ ಜಡ್ಜ್ ಮುಂದೆ ಕಣ್ಣೀರನ್ನ ಇಟ್ಟಿರುವಂಥದ್ದು.
ಜೈಲಿನಲ್ಲಿ ಎಲ್ಲರಂತೆ ದರ್ಶನ್ ವಿಚಾರಣಾ ದಿನ ಕೈದಿ ನಟ ಆಗಿದ್ದ ಮಾತ್ರಕ್ಕೆ ಸೌಕರ್ಯವನ್ನ ಕೊಡೋಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನಟ ಆಗಿದ್ದ ಮಾತ್ರಕ್ಕೆ ಸೌಕರ್ಯವನ್ನ ಕೊಡೋಕೆ ಆಗುತ್ತಾ? ರಾಯಲ್ ಟ್ರೀಟ್ಮೆಂಟ್ ಕೊಟ್ರೆ ಉಳಿದವರ ಕತೆ ಏನು? ಎಲ್ಲಾ ಜೈಲಿನಲ್ಲಿಯೂ ಇದೇ ಮೂಲಭೂತ ಸೌಕರ್ಯವಿದೆ. ಕೈದಿಗಳಿಗೆ ಏನೆಲ್ಲ ಕೊಡಬೇಕು ಅದು ದರ್ಶನ್ಗೂ ಕೂಡ ಸಿಗುತ್ತೆ. ಜೈಲಿನಲ್ಲಿ ಎಲ್ಲರಂತೆ ದರ್ಶನ್ ವಿಚಾರಣಾ ದಿನ ಕೈದಿ. ಇನ್ನು ನಟ ಆಗಿದ್ದ ಮಾತ್ರಕ್ಕೆ ಅವರಿಗೆ ಸೌಕರ್ಯವನ್ನ ಕೊಡೋಕೆ ಆಗುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿರುವಂತದ್ದು. ರಾಯಲ್ ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಉಳಿದವರ ಕತೆ ಏನು ಹಾಗಾದ್ರೆ? ಎಲ್ಲ ಜೈಲಿನಲ್ಲಿಯೂ ಕೂಡ ಇದೇ ರೀತಿಯಾದ ಮೂಲಭೂತ ಸೌಕರ್ಯವಿದೆ. ನನಗೆ ಒಬ್ಬನಿಗೆ ಪಾಯ್ಸನ್ ಕೊಡಿ ಸರ್, ನನ್ನನ್ನ ಬಿಟ್ಬಿಡಿ ಸರ್ ಅಂತ ಹೇಳಿ ಗೋಳಾಟವನ್ನ ಇಟ್ಟಿದ್ದಾರೆ. ಅಳಲು ತೋಡಿಕೊಂಡಿದ್ದಾರೆ ಜಡ್ಜ್ ಮುಂದೆ ದರ್ಶನ್. ನನಗೆ ವಿಷ ಕೊಡಿ, ಜೈಲಿನಲ್ಲಿ ನರಕ ಯಾತನೆಯನ್ನ ತಾಳಲಾರದೆ ದರ್ಶನ್ ಜಡ್ಜ್ ಎದುರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ರು. ಆ ಬಳಿಕ ಅವರಿಗೆ ಜಾಮೀನನ್ನು ಕೂಡ ಸಿಕ್ಕಿತ್ತು. ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದು ಕೂಡ ಮಾಡಿತ್ತು. ಹೀಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರನ್ನ ಮತ್ತೆ ಅಲ್ಲೇ ಇರಿಸಲಾಗಿದೆ. ಅಲ್ಲಿನ ಕಠಿಣ ನಿಯಮಗಳಿಂದ ಈ ಬಾರಿ ಅವರಿಗೆ ನರಕ ಯಾತನೆ ಉಂಟಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಹೇಳಿರುವ ಮಾತಿನಲ್ಲಿಯೇ ಅವರಿಗೆ ಈ ಬಾರಿ ಬಹಳಷ್ಟು ನರಕ ಯಾತನೆಯನ್ನ ಕಂಡಿರುವುದು ಗೊತ್ತಾಗ್ತಾ ಇದೆ. ಒಂದು ರೀತಿಯಾಗಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ಈ ಬಾರಿ ಜೈಲಿನಲ್ಲಿ ಯಾವುದೇ ಸವಲತ್ತು ಕೊಡ್ತಿಲ್ಲ, ಯಾವುದೇ ಸವಲತ್ತು ಕೂಡ ಸಿಗ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಇದರಿಂದ ಅವರು ಹೈರಾಣಾಗಿ ಹೋಗಿದ್ದಾರೆ. ಈ ಕಾರಣದಿಂದಲೇ ದರ್ಶನ್ ಅವರು ಜಡ್ಜ್ ಎದುರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸರ್, ನನ್ನನ್ನ ಕೈಯಲ್ಲಿ ಆಯ್ತಿಲ್ಲ ಅಂತ ದರ್ಶನ್ ಜಡ್ಜ್ ಮುಂದೆ ಬೇಡಿಕೊಂಡಿರುವಂಥದ್ದು. ಜೈಲಲ್ಲಿ ಬದುಕೋದಕ್ಕೆ ಆಗ್ತಿಲ್ಲ, ವಿಷ ಕೊಟ್ಬಿಡಿ ಸರ್ ನನಗೆ ಅಂತ ಹೇಳಿ ಬೇಡಿಕೊಂಡಿದ್ದಾರೆ. ಬದುಕಲು ಆಗ್ತಿಲ್ಲ, ನನಗೆ ಒಬ್ಬನಿಗೆ ಪಾಯ್ಸನ್ ಕೊಡಿ. ಜಡ್ಜ್ ಮುಂದೆ ನರಕ ದರ್ಶನವನ್ನ ಕೊಲೆ ಆರೋಪಿ ಬಿಚ್ಚಿಟ್ಟಿದ್ದಾರೆ. ಈ ಬಾರಿಯೂ ಕೂಡ, ಕಳೆದ ಬಾರಿಯೂ ಕೂಡ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು. ಆದರೆ ಇಲ್ಲಿ ಈ ತರ ಅವರು ಬೇಡಿಕೊಂಡಿರುವಂತಹ ಸ್ಥಿತಿ ಕಳೆದ ಬಾರಿ ಬಂದಿರಲಿಲ್ಲ. ಬಟ್ ಈ ಬಾರಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಪರಪ್ಪನ ಅಗ್ರಹಾರ ಬಹಳಷ್ಟು ಸ್ಟ್ರಿಕ್ಟ್ನಿಂದ ಇಟ್ಟಿತ್ತು. ಅದಕ್ಕೆ ಈ ಬಾರಿ ಅವರಿಗೆಲ್ಲ ನರಕ ಯಾತನೆ ಅನ್ನೋದು ಈ ಬಾರಿ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಕಾರಣದಿಂದಲೇ ಅವರು ದರ್ಶನ್ ಅವರು ಜಡ್ಜ್ ಎದುರು ಬೇಡಿಕೆಯೊಂದನ್ನು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನನಗೆ ವಿಷ ನೀಡಲು ಆದೇಶಿಸಿ ಅಂತ ಜಡ್ಜ್ ಎದುರು ಕೇಳಿಕೊಂಡಿದ್ದಾರೆ. ದರ್ಶನ್ ಬೇಡಿಕೆ ಕೇಳಿ ಜಡ್ಜ್ ಒಮ್ಮೆ ಶೋಕ್ ಕೂಡ ಆಗಿರ್ತಾರೆ. ಹಾಗೆಲ್ಲ ಕೇಳಬಾರ್ದು ಅಂತ ಜಡ್ಜ್ ದರ್ಶನ್ಗೆ ಕಿವಿ ಮಾತನ್ನ ಹೇಳಿರುವಂಥದ್ದು. ನನ್ನ ಕೈಯಲ್ಲಿ ಫಂಗಸ್ ಆಗ್ತಾ ಇದೆ ಅಂತ ದರ್ಶನ್ ಕಣ್ಣೀರನ್ನ ಇಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರಾಗಿದ್ರು. ನಾನು ಬಿಸಿಲು ನೋಡಿ ಬಹಳ ದಿನ ಆಯಿತು, ನನಗೆ ನನ್ನ ಕೈಯಲ್ಲಿ ಫಂಗಸ್ ಆಗ್ತಾ ಇದೆ, ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಅಂತ ಜಡ್ಜ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ದರ್ಶನ್. ಒಂದು ರೀತಿಯಾಗಿ ಈ ದರ್ಶನ್ ನೋಡಿದ್ರೆ ಅವ್ರ ಫ್ಯಾನ್ಸ್ ಎಲ್ಲ ಈ ಸ್ಟೋರಿಯನ್ನ ನೋಡಲೇಬೇಕಾಗುತ್ತೆ. ದರ್ಶನ್ ಅನ್ನೋದನ್ನ ಹೆಸರು, ದರ್ಶನ್ ಅವರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ರು. ಕಳೆದ ಬಾರಿಯೂ ದರ್ಶನ್ ಫ್ಯಾನ್ಸ್ಗಳೇ ಈ ಫೋಟೋವನ್ನು ರಿಲೀಸ್ ಮಾಡಿದ್ರು ಕಳೆದ ಬಾರಿಯೂ ಕೂಡ. ಇನ್ನು ಒಂದು ರೀತಿಯಾಗಿ ಈಗ ದರ್ಶನ್ ಜೈಲಲ್ಲಿ ಬದುಕೋದಕ್ಕೆ ಆಗ್ತಿಲ್ಲ, ವಿಷ ಕೊಟ್ಬಿಡಿ, ನನಗೆ ವಿಷ ಕೊಟ್ಬಿಡಿ ಅಂತ ಜಡ್ಜ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಜೈಲಲ್ಲಿ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ನನಗೆ ಇಲ್ಲಿ ಬದುಕೋಕೆ ಆಗ್ತಾ ಇಲ್ಲ ಅಂತ ಹೇಳಿರುವಂಥದ್ದು. ಬಿಸಿಲನ್ನೇ ನೋಡಿ ಬಹಳ ದಿನಗಳೇ ಆಯಿತು ಅಂತ ದರ್ಶನ್ ಜಡ್ಜ್ ಮುಂದೆ ಕಣ್ಣೀರನ್ನ ಇಟ್ಟಿದ್ದಾರೆ. ಕೈಯೆಲ್ಲ ಫಂಗಸ್ ಆಗಿದೆ, ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಅಂತ ನನ್ನನ್ನು ಜೈಲಿನಲ್ಲಿ ತುಂಬ ಕೆಟ್ಟದಾಗಿ ನಡೆಸಿಕೊಳ್ತಾ ಇದ್ದಾರೆ ಅಂತ ಜಡ್ಜ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಬಟ್ಟೆಗಳೆಲ್ಲ ವಾಸನೆ
ಬರ್ತಾ ಇದೆ, ನನಗೆ ವಿಷ ಕೊಡಿ ಅಂತ ಆರೋಪಿ ದರ್ಶನ್ ಆರೋಪಿ ದರ್ಶನ್ ಜಡ್ಜ್ ಮುಂದೆ ಒಂದು ರೀತಿಯಾಗಿ ತಮ್ಮ ಅಳಲು ತೋಡಿಕೊಂಡಿರುವಂಥದ್ದು ಕಾಣಿಸ್ತಾ ಇದೆ. ನನಗೆ ಇಲ್ಲಿ ಬದುಕೋಕೆ ಆಗ್ತಾ ಇಲ್ಲ ಅಂತ ಹೇಳಿರುವಂಥದ್ದು. ನನ್ನ ಒಬ್ಬನಿಗೆ ಮಾತ್ರ ಪಾಯ್ಸನ್ ಕೊಡಿ, ಬೇರೆ ಯಾರಿಗೂ ಕೊಡಬೇಡಿ ಅಂತ ಜಡ್ಜ್ ಮುಂದೆ ಹೇಳಿರುವಂಥದ್ದು. ಒಂದು ರೀತಿಯಾಗಿ ದರ್ಶನ್ಗೆ ಇಲ್ಲಿ ನರಕ ಯಾತನೆಯನ್ನು ತಾಳಲಾರದೆ ದರ್ಶನ್ ಜಡ್ಜ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಕೂಡ ಬಂದಿರುವಂಥದ್ದು. ಜೈಲಿನ ಪರಿಸ್ಥಿತಿಯ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ. ಬಿಸಿಲನ್ನು ನೋಡಿಯೇ ಬಹಳ ದಿನ ಆಗಿದೆ, ನನಗೆ ಇಲ್ಲಿ ಬದುಕೋಕೆ ಆಗ್ತಾ ಇಲ್ಲ, ಕೈಯೆಲ್ಲ ಫಂಗಸ್ ಆಗಿದೆ, ನನ್ನನ್ನು ಬಿಟ್ಬಿಡಿ ಅಂತ ಒಂದು ರೀತಿಯಾಗಿ ಜಡ್ಜ್ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ದರ್ಶನ್. ಜೈಲಿನಲ್ಲಿ ನನ್ನನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಳ್ತಾ ಇದ್ದಾರೆ, ನನಗೆ ಇಲ್ಲಿ ಆಗ್ತಾ ಇಲ್ಲ, ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ, ಬದುಕೋಕೆ ಆಗ್ತಾ ಇಲ್ಲ ಅಂತ ಜಡ್ಜ್ ಮುಂದೆ ದರ್ಶನ್ ಕಣ್ಣೀರನ್ನ ಇಟ್ಟಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ರು. ಆ ಬಳಿಕ ಅವರಿಗೆ ಮತ್ತೆ ಜಾಮೀನು ಕೂಡ ಸಿಕ್ಕಿತ್ತು. ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿ, ಹೀಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರನ್ನ ಮತ್ತೆ ಇಡಲಾಗಿದೆ. ಈ ಬಾರಿ ಅವರಿಗೆ ನರಕ ಯಾತನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನನಗೆ ವಿಷ ಕೊಟ್ಬಿಡಿ, ನನ್ನನ್ನು ಬಿಟ್ಬಿಡಿ, ನನಗೆ ಬದುಕೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಇಟ್ಟಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಕಳೆದ ವರ್ಷವೂ ಕೂಡ ಅರೆಸ್ಟ್ ಆಗಿದ್ರು. ಆ ಬಳಿಕ ಅವರಿಗೆ ಕರ್ನಾಟಕ ಹೈಕೋರ್ಟ್ ಕೂಡ ಜಾಮೀನನ್ನ ನೀಡಿತ್ತು. ಇದನ್ನ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಕೂಡ ಮಾಡಿದೆ. ಸುಪ್ರೀಂ ಕೋರ್ಟ್ ತದನಂತರ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿ, ಅಲ್ಲದೆ ಅವರಿಗೆ ಯಾವುದೇ ವಿಶೇಷವಾದ ಸವಲತ್ತು ಸಿಗಬಾರದು ಅಂತ ಎಚ್ಚರಿಸಿತ್ತು. ಹಾಗಾಗಿ ಜೈಲಿನಲ್ಲಿರುವ ಎಲ್ಲ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗಿ ಅವರಿಗೆ ಈ ಬಾರಿ ಯಾವುದೇ ಸವಲತ್ತನ್ನ ಕೊಟ್ಟಿಲ್ಲ. ಆ ಕಾರಣದಿಂದ ಅವರಿಗೆ ಇಲ್ಲಿ ನರಕ ಯಾತನೆ ಆಗಿರುವುದು ಗೊತ್ತಾಗ್ತಾ ಇದೆ. ಜೈಲಿನಲ್ಲಿ ನನಗೆ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ, ನನ್ನ ಬಟ್ಟೆಗಳು ವಾಸನೆ ಬರ್ತಾ ಇದೆ, ನನ್ನ ಕೈಯೆಲ್ಲ ಫಂಗಸ್ ಆಗಿದೆ, ನನಗೆ ಇಲ್ಲಿ ಇರಕ್ಕಾಗ್ತಾ ಇಲ್ಲ, ನಾನು ಬಿಸಿಲನ್ನ ನೋಡಿ ಎಷ್ಟೋ ದಿನಗಳಾಗಿದ್ದಾವೆ ಅಂತ ಜಡ್ಜ್ ಮುಂದೆ ಕಣ್ಣೀರನ್ನ ಇಟ್ಟಿರುವಂಥದ್ದು. ಇನ್ನು ಹೀಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರನ್ನ ಇರಿಸಲಾಗಿದೆ. ವಿಶೇಷ ಸವಲತ್ತು ಸಿಗದಂತೆ ಈಗಾಗಲೇ ಅಲ್ಲಿನ ಸಿಬ್ಬಂದಿಗಳು ಕೂಡ ನೋಡಿಕೊಳ್ಳಲಾಗ್ತಾ ಇದ್ದಾರೆ. ಅಲ್ಲಿನ ಕಠಿಣ ನಿಯಮಗಳಿಂದ ಅವರಿಗೆ ನರಕ ಯಾತನೆ ಉಂಟಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚುವರಿ ದಿಂಬು ಹಾಗೂ ಬೆಡ್ಶೀಟ್ಗಾಗಿ ಬೆಂಗಳೂರಿನ 57ನೇ CCH ಕೋರ್ಟ್ಗೆ ಅವರು ಮನವಿಯನ್ನ ಕೂಡ ಸಲ್ಲಿಸಿದ್ರು. ಜೈಲಿನಲ್ಲಿ ಕಾಟೇರನಿಗೆ ಕಾಲ ಕಳೆಯೋದೇ ಕಷ್ಟ. 4 ಗೋಡೆಯ ನಡುವೆ ದಾಸನ ಏಕಾಂಗಿಯ ಸೆರೆವಾಸ ಅಂತಾನೆ ಹೇಳ್ಬೋದು. ಪಾರ್ಟಿ ಅಂತ ಸುತ್ತಾಡ್ತಾ ಇದ್ದ ದರ್ಶನ್ಗೆ ಈಗ ಜೈಲೇ ಗತಿಯಾಗಿದೆ. ಹಾಸಿಗೆ, ದಿಂಬು, ಮನೆ ಊಟಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ದರ್ಶನ್ ಮನವಿಯ ಬಗ್ಗೆ ಇಂದು ಮಧ್ಯಾಹ್ನವೇ ಆದೇಶ ನೀಡ್ತಾರೆ. ಹತ್ಯೆ ಆರೋಪಿ ದರ್ಶನ್ಗೆ ಈಗ ಅಸಲಿ ಜೈಲಿನ ಕಹಾನಿ ಗೊತ್ತಾಗ್ತಾ ಇದೆ. ಕಟ್ಟುಮಸ್ತಾಗಿದ್ದ ದರ್ಶನ್ ತಿಂಗಳಿಗೆ ಕುಗ್ಗಿ ಹೋದ್ರ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನಲ್ಲಿ ಕಾಟೇರನಿಗೆ ಕಾಲ ಕಳೆಯೋದೇ ಕಷ್ಟ. ದಾಸನ ಏಕಾಂಗಿಯ ಸೆರೆವಾಸ ಅಂತಾನೆ ಹೇಳ್ಬೋದು. ಪಾರ್ಟಿ ಅಂತ ಸುತ್ತಾಡ್ತಾ ಇದ್ದ ದರ್ಶನ್ಗೆ ಈಗ ಜೈಲೇ ಗತಿ ಆಗಿದೆ. ಹಾಸಿಗೆ, ದಿಂಬು, ಮನೆ ಊಟಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ದರ್ಶನ್ ಮನವಿಯ ಬಗ್ಗೆ ಇಂದು ವರದಿ ಕೂಡ ಬರುತ್ತೆ. ಹತ್ಯೆ ಆರೋಪಿ ದರ್ಶನ್ಗೆ ಈಗ ಅಸಲಿ ಜೈಲಿನ ದರ್ಶನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ಟೆಗಳೆಲ್ಲ ಒಂದು ರೀತಿಯಾಗಿ ನನಗೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ, ನನ್ನನ್ನು ಬಿಟ್ಬಿಡಿ ಸರ್ ಅಂತ ಹೇಳಿ, ಪಾಯ್ಸನ್ ಕೊಡಿ ಸರ್ ಅಂತ ಹೇಳಿ ಜಡ್ಜ್ ಮುಂದೆ ಬೇಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ರು. ಆ ಬಳಿಕ ಅವರಿಗೆ ಜಾಮೀನನ್ನ ಸಿಕ್ಕಿತು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿ
ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನ ದರ್ಶನವಾಗಿದೆ. ಈಗ ಜೈಲಿನ ನರಕ ಯಾತನೆ ಯಾವ ರೀತಿಯಾಗಿದೆ ಅನ್ನೋದು ಅವರಿಗೆ ಈಗ ಗೊತ್ತಾಗ್ತಾ ಇರುವಂಥದ್ದು. ಸರ್, ನನಗೆ ಜೈಲಲ್ಲಿ ಬದುಕೋಕೆ ಆಗ್ತಿಲ್ಲ, ವಿಷ ಕೊಟ್ಬಿಡಿ. ಜಡ್ಜ್ ಎದುರು ಕೊಲೆ ಆರೋಪಿ ದರ್ಶನ್ ಅಳಲು ತೋಡಿಕೊಂಡಿದ್ದಾರೆ. ನ್ಯಾಯಾಧೀಶರಿಗೆ ವಿಷ ಕೊಡಿ ಅಂತ ಹೇಳಿ ಆರೋಪಿ ದರ್ಶನ್ ಬೇಡಿಕೊಂಡಿರುವಂಥದ್ದು. ರಾಯಲ್ ಲೈಫನ್ನ ಲೀಡ್ ಮಾಡ್ತಾ ಇದ್ದ ದರ್ಶನ್ಗೆ ಈಗ ಒಂದು ರೀತಿಯಾಗಿ ಈ ನರಕ ಯಾತನೆಯನ್ನ ತಾಳಲಾರದೆ ಕಣ್ಣೀರನ್ನ ಇಟ್ಟಿದ್ದಾರೆ. ಜೈಲಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನನ್ನೊಬ್ಬನಿಗೆ ಪಾಯ್ಸನ್ ಕೊಡಿ, ಬೇರೆ ಯಾರಿಗೂ ಬೇಡ. ನನ್ನ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ, ನನ್ನ ಕೈಯೆಲ್ಲ ಫಂಗಸ್ ಆಗಿದೆ, ನನಗೆ ಇಲ್ಲಿ ಬಿಸಿಲನ್ನ ನೋಡಿ ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ರೀತಿಯಾಗಿ ದರ್ಶನ್ ತಮ್ಮ ಅಳಲನ್ನ ಜಡ್ಜ್ ಮುಂದೆ ತೋಡಿಕೊಂಡಿದ್ದಾರೆ.